ಚೀನಾದಲ್ಲಿ ಆರಂಭಗೊಂಡು ಬೆಂಗಳೂರಿನಲ್ಲೂ ಸಹ ಪತ್ತೆಯಾದ HMV ವೈರಸ್ ಶಿವಮೊಗ್ಗದಲ್ಲೂ ಸಹ ಕೆಲವು ತಿಂಗಳುಗಳ ಹಿಂದೆ ಪತ್ತೆಯಾಗಿದೆ ಎಂಬ ವಿಚಾರ ಬಹಿರಂಗ ಆಗಿದ್ದು ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. HMV ವೈರಸ್ ಚೀನಾದಲ್ಲಿ ಪತ್ತೆ ಆಗ್ತಾ ಇದೆ. ಆಸ್ಪತ್ರೆಗಳು ತುಂಬಿದ್ದಾವೆ. ಇದು ಜೀವಕ್ಕೆ ಕಂಟಕ ಅನ್ನೋ ಸುದ್ದಿಗಳೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಭಾರತಕ್ಕೂ ಕೂಡ ಈ HMV ವೈರಸ್ ಬಂದಿದೆ. ಅದರಲ್ಲೂ ಕರ್ನಾಟಕಕ್ಕೆ HMV ವೈರಸ್ ಬಂದಿದೆ. ಅದರಲ್ಲೂ ಶಿವಮೊಗ್ಗದಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ 4 ಜನ ಮಕ್ಕಳಿಗೆ ಈ ವೈರಸ್ ಅಟ್ಯಾಕ್ ಆಗಿತ್ತು. ಅವರೆಲ್ಲರೂ ಕೂಡ ಗುಣಮುಖರಾಗಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ವೈದ್ಯರೇ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ HMV ವೈರಸ್ ಕೊರೋನಾ ವೈರಸ್ನಷ್ಟು ಅದು ಜೀವಕ್ಕೆ ಕಂಟಕ ಅಲ್ಲ. ಇದು ಸಾಮಾನ್ಯವಾಗಿ ಈ ಸೀಸನ್ ಏನಿದೆಯಲ್ಲ, ಈ ಚಳಿಗಾಲದ ಸಮಯ, ಈ ಸಮಯದಲ್ಲಿ ಬರುವಂಥ ಜ್ವರದ ಹಾಗೆ ಬರುತ್ತೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. HMV ವೈರಸ್ ಚೀನಾದಲ್ಲಿ ಜನ್ಮ ತಾಳಿದ ಈ ಸೋಂಕು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ರಾಜ್ಯ ರಾಜಧಾನಿಗೂ ಎಂಟ್ರಿ ಕೊಟ್ಟಿದೆ. 2 ಖಾತೆಯನ್ನು ತೆರೆದಿವೆ. ಪುಟ್ಟ ಪುಟ್ಟ ಕಂದಮ್ಮಗಳಲ್ಲಿ ಈ ವೈರಸ್ ಪತ್ತೆಯಾಗಿದೆ. ಆತಂಕದ ವಿಷಯ ಅಂದ್ರೆ ಬೆಂಗಳೂರಿಗೆ ಕಾಲಿಡೋಕು ಮುನ್ನವೇ ಈ ವೈರಸ್ ಶಿವಮೊಗ್ಗದಲ್ಲಿ ಪತ್ತೆಯಾಗಿತ್ತಂತೆ. ಶಿವಮೊಗ್ಗದಲ್ಲಿ ಮೊದಲು HMV ವೈರಸ್ ಪತ್ತೆ. ಹೀಗಂತ ನಾವ್ ಹೇಳ್ತಿರೋದಲ್ಲ, ಖುದ್ದು ಬಿಜೆಪಿ MLC ಹಾಗೂ ಖ್ಯಾತ ವೈದ್ಯ ಡಾಕ್ಟರ್ ಸರ್ಜಿ ಹೇಳ್ತಿರೋ ಮಾತಿದು. ಶಿವಮೊಗ್ಗದಲ್ಲಿ HMV ವೈರಸ್ ಕಳೆದ 4 ತಿಂಗಳ ಹಿಂದೆಯೇ ಶಿವಮೊಗ್ಗದಲ್ಲಿ HMV ವೈರಸ್ ಪತ್ತೆಯಾಗಿತ್ತಂತೆ. ಅಕ್ಟೋಬರ್ನಿಂದ ನವೆಂಬರ್ ತಿಂಗಳವರೆಗೂ ಶಿವಮೊಗ್ಗದ 2 ವರ್ಷದಿಂದ 6 ವರ್ಷದವರೆಗಿನ 5 ಮಕ್ಕಳಲ್ಲಿ HMV ಸೋಂಕು ದೃಢಪಟ್ಟಿದೆ. ಸಾಮಾನ್ಯ ಜ್ವರ ಹಾಗೂ ಶೀತದ ಹಿನ್ನೆಲೆ ಆಸ್ಪತ್ರೆಗೆ ಬಂದ ಮಕ್ಕಳಿಗೆ ಪರೀಕ್ಷೆ ನಡೆಸಿದಾಗ ವೈರಸ್ ಕಾಣಿಸಿಕೊಂಡಿದೆ. ಆದ್ರೆ ಆ ಮಕ್ಕಳೆಲ್ಲರೂ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಎಲ್ಲರೂ ಅಂದುಕೊಂಡಿರುವಂತೆ HMV ವೈರಸ್ ಅಷ್ಟೊಂದು ಮಾರಣಾಂತಿಕ ಅಲ್ವಂತೆ. ಸಾಮಾನ್ಯ ವೈರಲ್ ಜ್ವರದ ಲಕ್ಷಣಗಳೇ ಇದರಲ್ಲೂ ಕಾಣಿಸಿಕೊಳ್ಳುತ್ತಂತೆ. ಹೀಗಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲೆಲ್ಲ ಅದೇನು HMV ವೈರಸ್ ಬಗ್ಗೆ ಏನು ಸದ್ದು ಮಾಡ್ತೀರಿ, ಅದ್ರ ಬಗ್ಗೆ ಖಂಡಿತವಾಗ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಕಾಮನ್ ಬರುವಂಥ ಒಂದು ಇನ್ಫೆಕ್ಷನ್, ಮಾಮೂಲಿ ಕೆಮ್ಮು ಶೀತ ಜ್ವರ ಬಂದರೆ ಹೇಗೆ ಬಂದು ಹೋಗುತ್ತೋ ಆ ಥರ ಒಂದು ವೈರಸ್ ತುಂಬಾ ಕಾಮನ್. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳೋ ಜ್ವರ ಹಾಗೂ ಶೀತದ ರೀತಿಯಲ್ಲಿಯೇ HMV ವೈರಸ್ನ ಲಕ್ಷಣಗಳಿರುತ್ತಂತೆ. ಜ್ವರ ಶೀತ ಬಂದವರಿಗೆ ಪರೀಕ್ಷೆ ಮಾಡಿಸಿದ್ರೆ ಇಂಥ ಸಾಮಾನ್ಯ ವೈರಸ್ಗಳು ಪತ್ತೆಯಾಗೋದು ಸಹಜ ಅಂತಾರೆ ವೈದ್ಯರು. ಯಾರಿಗೆ ವರಿ ಮಾಡಬೇಕು ಅಂದ್ರೆ ಯಾರು ಸಣ್ಣ ಮಕ್ಕಳು ಇರ್ತಾರಲ್ಲ ಅಂಥವ್ರು, ಯಾರಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇರುತ್ತೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಇರ್ತದೆ, ಯಾರು ಕ್ಯಾನ್ಸರ್ ಕೀಮೋಥೆರಪಿ ಇರ್ತಾರೆ ಅಂಥವರಿಗೆ ಬೇರೆ ಅಷ್ಟೊಂದು ನಮ್ಮ ಇದರೊಳಗೆ ವಾತಾವರಣದಲ್ಲಿ ಬೇಕಾದಷ್ಟು ವೈರಸ್ಗಳಿದೆ. ಅದೇನು ತೊಂದರೆ ಮಾಡುತ್ತೋ ಅದೇ ಥರ ಇದು ತೊಂದರೆ ಮಾಡ್ಬೋದು ಬಿಟ್ರೆ ಬೇರೆ ಸಾಮಾನ್ಯ ಜನರಿಗೆ ಏನು ತೊಂದರೆ ಮಾಡಲ್ಲ. ವೈದ್ಯರ ಈ ಮಾತನ್ನ ಕೇಳಿಸಿಕೊಂಡ್ರೆ HMV ವೈರಸ್ಗೆ ಜನ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಚೀನಾದಲ್ಲಿ ಆರಂಭಗೊಂಡು ಬೆಂಗಳೂರಿನಲ್ಲೂ ಸಹ ಪತ್ತೆಯಾದ HMV ವೈರಸ್ ಶಿವಮೊಗ್ಗದಲ್ಲೂ ಸಹ ಕೆಲವು ತಿಂಗಳುಗಳ ಹಿಂದೆ ಪತ್ತೆಯಾಗಿದೆ ಎಂಬ ವಿಚಾರ ಬಹಿರಂಗ ಆಗಿದ್ದು ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. HMV ವೈರಸ್ ಚೀನಾದಲ್ಲಿ ಪತ್ತೆ ಆಗ್ತಾ ಇದೆ. ಆಸ್ಪತ್ರೆಗಳು ತುಂಬಿದ್ದಾವೆ. ಇದು ಜೀವಕ್ಕೆ ಕಂಟಕ ಅನ್ನೋ ಸುದ್ದಿಗಳೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಭಾರತಕ್ಕೂ ಕೂಡ ಈ HMV ವೈರಸ್ ಬಂದಿದೆ. ಅದರಲ್ಲೂ ಕರ್ನಾಟಕಕ್ಕೆ HMV ವೈರಸ್ ಬಂದಿದೆ. ಅದರಲ್ಲೂ ಶಿವಮೊಗ್ಗದಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ 4 ಜನ ಮಕ್ಕಳಿಗೆ ಈ ವೈರಸ್ ಅಟ್ಯಾಕ್ ಆಗಿತ್ತು. ಅವರೆಲ್ಲರೂ ಕೂಡ ಗುಣಮುಖರಾಗಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ವೈದ್ಯರೇ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ HMV ವೈರಸ್ ಕೊರೋನಾ ವೈರಸ್ನಷ್ಟು ಅದು ಜೀವಕ್ಕೆ ಕಂಟಕ ಅಲ್ಲ. ಇದು ಸಾಮಾನ್ಯವಾಗಿ ಈ ಸೀಸನ್ ಏನಿದೆಯಲ್ಲ, ಈ ಚಳಿಗಾಲದ ಸಮಯ, ಈ ಸಮಯದಲ್ಲಿ ಬರುವಂಥ ಜ್ವರದ ಹಾಗೆ ಬರುತ್ತೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ.
HMP ವೈರಸ್ ಚೀನಾದಲ್ಲಿ ಜನ್ಮ ತಾಳಿದ ಈ ಸೋಂಕು ಭಾರತಕ್ಕೂ ಲಗ್ಗೆ ಇಟ್ಟಿದೆ. ರಾಜ್ಯ ರಾಜಧಾನಿಗೂ ಎಂಟ್ರಿ ಕೊಟ್ಟಿದೆ. 2 ಖಾತೆಯನ್ನು ತೆರೆದಿವೆ. ಪುಟ್ಟ ಪುಟ್ಟ ಕಂದಮ್ಮಗಳಲ್ಲಿ ಈ ವೈರಸ್ ಪತ್ತೆಯಾಗಿದೆ. ಆತಂಕದ ವಿಷಯ ಅಂದ್ರೆ ಬೆಂಗಳೂರಿಗೆ ಕಾಲಿಡೋಕು ಮುನ್ನವೇ ಈ ವೈರಸ್ ಶಿವಮೊಗ್ಗದಲ್ಲಿ ಪತ್ತೆಯಾಗಿತ್ತಂತೆ. ಶಿವಮೊಗ್ಗದಲ್ಲಿ ಮೊದಲು HMP ವೈರಸ್ ಪತ್ತೆ. ಹೀಗಂತ ನಾವ್ ಹೇಳ್ತಿರೋದಲ್ಲ, ಖುದ್ದು ಬಿಜೆಪಿ MLC ಹಾಗೂ ಖ್ಯಾತ ವೈದ್ಯ ಡಾಕ್ಟರ್ ಸರ್ಜಿ ಹೇಳ್ತಿರೋ ಮಾತಿದು. ಶಿವಮೊಗ್ಗದಲ್ಲಿ HMP ವೈರಸ್ ಕಳೆದ 4 ತಿಂಗಳ ಹಿಂದೆಯೇ ಶಿವಮೊಗ್ಗದಲ್ಲಿ HMP ವೈರಸ್ ಪತ್ತೆಯಾಗಿತ್ತಂತೆ. ಅಕ್ಟೋಬರ್ನಿಂದ ನವೆಂಬರ್ ತಿಂಗಳವರೆಗೂ ಶಿವಮೊಗ್ಗದ 2 ವರ್ಷದಿಂದ 6 ವರ್ಷದವರೆಗಿನ 5 ಮಕ್ಕಳಲ್ಲಿ HMP ಸೋಂಕು ದೃಢಪಟ್ಟಿದೆ. ಸಾಮಾನ್ಯ ಜ್ವರ ಹಾಗೂ ಶೀತದ ಹಿನ್ನೆಲೆ ಆಸ್ಪತ್ರೆಗೆ ಬಂದ ಮಕ್ಕಳಿಗೆ ಪರೀಕ್ಷೆ ನಡೆಸಿದಾಗ ವೈರಸ್ ಕಾಣಿಸಿಕೊಂಡಿದೆ. ಆದ್ರೆ ಆ ಮಕ್ಕಳೆಲ್ಲರೂ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಎಲ್ಲರೂ ಅಂದುಕೊಂಡಿರುವಂತೆ HMP ವೈರಸ್ ಅಷ್ಟೊಂದು ಮಾರಣಾಂತಿಕ ಅಲ್ವಂತೆ. ಸಾಮಾನ್ಯ ವೈರಲ್ ಜ್ವರದ ಲಕ್ಷಣಗಳೇ ಇದರಲ್ಲೂ ಕಾಣಿಸಿಕೊಳ್ಳುತ್ತಂತೆ. ಹೀಗಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲೆಲ್ಲ ಅದೇನು HMP ವೈರಸ್ ಬಗ್ಗೆ ಏನು ಸದ್ದು ಮಾಡ್ತೀರಿ, ಅದ್ರ ಬಗ್ಗೆ ಖಂಡಿತವಾಗ್ಲೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಕಾಮನ್ ಬರುವಂಥ ಒಂದು ಇನ್ಫೆಕ್ಷನ್ನು, ಮಾಮೂಲಿ ಕೆಮ್ಮು ಶೀತ ಜ್ವರ ಬಂದರೆ ಹೇಗೆ ಬಂದು ಹೋಗುತ್ತೋ ಆ ಥರ ಒಂದು ವೈರಸ್ ತುಂಬಾ ಕಾಮನ್. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳೋ ಜ್ವರ ಹಾಗೂ ಶೀತದ ರೀತಿಯಲ್ಲಿಯೇ HMP ವೈರಸ್ನ ಲಕ್ಷಣಗಳಿರುತ್ತಂತೆ. ಜ್ವರ ಶೀತ ಬಂದವರಿಗೆ ಪರೀಕ್ಷೆ ಮಾಡಿಸಿದ್ರೆ ಇಂಥ ಸಾಮಾನ್ಯ ವೈರಸ್ಗಳು ಪತ್ತೆಯಾಗೋದು ಸಹಜ ಅಂತಾರೆ ವೈದ್ಯರು. ಯಾರಿಗೆ ವರಿ ಮಾಡಬೇಕು ಅಂದ್ರೆ ಸಣ್ಣ ಮಕ್ಳು ಇರ್ತಾರಲ್ಲ ಅಂಥವ್ರು, ಯಾರಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇರುತ್ತೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಇರ್ತದೆ, ಯಾರು ಕ್ಯಾನ್ಸರ್ ಕೀಮೋಥೆರಪಿ ಇರ್ತಾರೆ ಅಂಥವರಿಗೆ ಬೇರೆ ಅಷ್ಟೊಂದು ನಮ್ಮ ಇದರೊಳಗೆ ವಾತಾವರಣದಲ್ಲಿ ಬೇಕಾದಷ್ಟು ವೈರಸ್ಗಳಿದೆ. ಅದೇನು ತೊಂದರೆ ಮಾಡುತ್ತೋ ಅದೇ ಥರ ಇದು ತೊಂದರೆ ಮಾಡ್ಬೋದು ಬಿಟ್ರೆ ಬೇರೆ ಸಾಮಾನ್ಯ ಜನರಿಗೆ ಏನು ತೊಂದರೆ ಮಾಡಲ್ಲ. ವೈದ್ಯರ ಈ ಮಾತನ್ನ ಕೇಳಿಸಿಕೊಂಡ್ರೆ HMP ವೈರಸ್ಗೆ ಜನ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.